ಹಲೋ, ಹೇಗಿದ್ದೀರಪ್ಪ ಎಲ್ಲ? ನೋಡಿ, ನಾನು ಮಲ್ಲಿಗೆ ಬಿಡಲಿಕ್ಕೆ ಶುರುವಾಗಿ ಒಂದು ವಾರ ಮೇಲೆ ಆಯ್ತಪ್ಪ. ಇದು ಒಂದು ವಾರದಿಂದ ಒಂದೇ ಸಮ ಹೀಗೇ ಬಿಡ್ತಾ ಇದೆ. ಇದು ನನಗೇನು ಗೊತ್ತಾ, ನೀವು ಹೇಗಾದರೂ ಮಾಡಿ ಒಂದು ಗಿಡ ಹಾಕ್ಕೋತೀರಾ ಈ ಥರ ನೋಡಿಸ್ಬಿಟ್ರೆ ಅಂತ ನೋಡಿಸ್ತಾ ಇದ್ದೀನಿ. ಅಯ್ಯೋ, ಎಷ್ಟು ಚೆಂದ ಇದೆಲ್ಲ, ಇದನ್ನು ಹಾಕಲೇಬೇಕು, ಎಲ್ಲಾದರೂ ನೋಡಲೇಬೇಕಂತ. ಇದು ಹೂವಿನಲ್ಲಿ ಹೂವು ಇರುತ್ತೆಪ್ಪ. ಒಂದೊಂದೇ ಪದರ ಹಿಂಗೆ ತೆಗಿತಾ ಇದ್ರೆ ರೆಕ್ಕೆಗಳೆಲ್ಲ ಜೋಡಿಸ್ಬಿಟ್ಟು ಬರ್ತಾನೆ ಇರುತ್ತೆ. 3 ಹೂವು ಇದೆ ಇದರಲ್ಲಿ. ನೋಡಿ ಇಲ್ಲಿ ಸ್ಟೆಪ್ 3 ಹೂವು ಇದೆ ನೋಡಿ. ಇದು 2 ಪಾಟ್ ಮಾಡಿದ್ದೀನಿ ನಾನು. 2 ಚಿಕ್ಕದೆಲ್ಲ ತುಂಬ ಒಂದಕ್ಕೆ ಇದಾಗಲ್ಲ ಪಾಟ್ಗಳು. 2 ಪಾಟಲ್ಲೂ ಚೆನ್ನಾಗಿ ಬಿಟ್ಟಿದೆ. ಒಂದೇ ಸಮ ಬಿಟ್ಟಿದೆ 2 ಪಾಟಲ್ಲಿ ಕೂಡ. ನೋಡಿ, ಇದು ಇನ್ನೊಂದು ಪಾಟ್. ಚಿಕ್ಕದು ಇನ್ನೊಂದೆರಡು ಹಾಕಿದ್ದೀನಿ. ಅದನ್ನು ಕೂಡ ನಿಮಗೆ ಫೋಟೋಸ್ ಹಾಕಿದ್ದೀನಿ ನೋಡಿ. ನೋಡಿ, ಗಿಡದ ಮೊರೆನೆಲ್ಲ ಮುಚ್ಚಿಟ್ಕೊಂಡಿರೋದು ಇದು. ಮತ್ತೆ ವಿಡಿಯೋ ಮಾಡೋಣ ಅನ್ನಿಸ್ತು, ಮತ್ತೆ ಮಾಡ್ತಾಯಿದ್ದೀನಿ. ಮತ್ತು ಹೂವು ಮಾತ್ರ ಹಾಗೆ ಕಾಣಿಸುತ್ತೆ, ಏನು ಡಿಫ್ರೆಂಟ್ ಏನು ಕಾಣಲ್ಲ, ಅಷ್ಟೇ ಇದೆ. ಈಗಲೂ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಮೊನ್ನೆಗಿಂತ. ಮೊನ್ನೆ ಅಂತೂ ಹೂವು ಫುಲ್ಲು ಮುಚ್ಕೊಂಡ್ಬಿಟ್ಟಿತ್ತು. ಓಕೆನಪ್ಪ, ಇದೊಂದು ಪಾಟ್ ಇದೆ ನೋಡಿ. ಇದೊಂದು ಪಾಟು, ಅದು ಬೇರೆದದು. ಮತ್ತು ಇದೊಂದು ಪಾಟ್ ಇದೆ. 2 ಪಾಟ್ ಮಾಡಿದ್ದೀನಿ. ಅಕಸ್ಮಾತ್ ಒಂದು ಗಿಡ ಹಾಳಾದರೆ ಇನ್ನೊಂದು ಗಿಡ 1-2 ರೀಪಾಟ್ ಮಾಡ್ಕೋಬೋದು ನಾನಂತ. ನೀವು ಆ ಪಾಟ್ ಎಲ್ಲ ಕಡೆ ನೋಡಿರ್ತೀರ, ಅಷ್ಟೇ ಸೈಜ್ ಇರೋದದು. ಅದರಲ್ಲಿ ಇಷ್ಟು ಹೂವು ಬಿಡುತ್ತೆ ಅಂದರೆ ಖುಷಿ ಅಲ್ವಪ್ಪ? ಓಕೆನಾ? ಸಿ ಯು. ಮತ್ತೆ ವಿಡಿಯೋ ನಿಮಗೋಸ್ಕರ ಮಾಡಿದ್ದೀನಿ. ಸಿ ಯು.